ಡಿವೋಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ತಮ್ಮ ಮನೆಯಲ್ಲಿ ಪೂಜೆನೆಲ್ಲ ಮಾಡಿಕೊಂಡು ಸ್ಪೆಷಲ್ಸ್ ಏನನ್ನ ಮಾಡ್ಕೊಂಡಿರ್ತೀರಾ, ಇಲ್ಲಾಂದರೆ ಕೆಲವರು ಜಾಗರಣೆ ಇರೋರು ಜಾಗರಣೆ ಇರ್ತೀರಾ, ಹಾಗೆ ಉಪವಾಸ ಇರೋರು ಕೂಡ ಉಪವಾಸ ಇರ್ತೀರಾ. ಇನ್ನು ನಮ್ಮ ಮನೇಲಿ ಸ್ವಲ್ಪ ಹೆಲ್ತ್ ಕಂಡೀಷನ್ ಪ್ರಾಬ್ಲಮ್ಸ್ ಇರೋದ್ರಿಂದ ಟ್ಯಾಬ್ಲೆಟ್ಸ್ನ ತೊಗೊಳೋದ್ರಿಂದ ಆ ಟೈಮ್ಗೆ ತಿಂದುಬಿಡಬೇಕು. ಸೊ ಹಾಗಾಗಿ ನಾವು ಬೆಳಗ್ಗೆ ನಾಷ್ಟ ಮಾಡಿಕೊಂಡು ಈವ್ನಿಂಗ್ ಟೆಂಪಲ್ಸ್ನೆಲ್ಲ ನೋಡೋಣ ಅಂತ ಹೋದ್ವಿ. ಮೊದಲನೇದಾಗಿ ಮನೆ ಹತ್ರ ಇರುವಂಥ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ದೇವ್ರದ್ದು ಸ್ವಲ್ಪ ನಾವು ಸಹ ಕೈ ಮುಟ್ಕೊಂಡು ನೆಕ್ಸ್ಟು ಶ್ರೀ ರುದ್ರೇಶ್ವರ ದೇವಾಲಯಕ್ಕೆ ಬಂದ್ವಿ. ಅಲ್ಲಿ ನಾವು ಹೋಗೋದೇ ಈವ್ನಿಂಗ್ ಆಯಿತು, ಯಾಕಂದರೆ ಮಾರ್ನಿಂಗ್ ಎಲ್ಲ ಮನೆಯಲ್ಲಿ ಇದು ಮಾಡ್ಕೊಂಡಿರೋದೇ ಆಗೋಯಿತು. ಸೊ ಅಲ್ಲಿ ನೋಡಿದ್ರೆ ರಶ್ ಇದ್ದರು, ತುಂಬ ಜನ ಇದ್ದರು. ನೆಕ್ಸ್ಟ್ ಒಳಗಡೆ ಹೋಗೋಣ ಅಂತ ಹೇಳಿ ಹೋಗಿ ಕ್ಯೂನಲ್ಲಿ ನಾವು ಸಹ ನಿಂತ್ಕೊಂಡ್ವಿ. ಏನೇ ಆಗಲಿ ಶಿವರಾತ್ರಿಗೆ ದೊಡ್ಡ ಟೆಂಪಲ್ಸು ಬೆಟ್ಟಕ್ಕೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ ನಮಗೂ. ಬಟ್ ಟೈಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನಾವು ಕೂಡ ಇದು ಮಾಡ್ಕೋತೀವಿ. ಇದ್ದರೆ ವಿ ಕುಡ್ ಹ್ಯಾವ್ ವಿಸಿಟ್ ಫಾರ್ ಟೆಂಪಲ್ಸ್. ಹೌದು. ಸೊ ನೆಕ್ಸ್ಟು ಇದು ಬಂದು ರುದ್ರೇಶ್ವರ ಟೆಂಪಲ್ ಅಲ್ವಾ. ಮೊದಲನೇದಾಗಿ ಶಿವದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದನ್ನು ರುದ್ರೇಶ್ವರ ಅಥವಾ ಶಿವಲಿಂಗ ಅಂತಂತ ಹೇಳಿ ಕರೀತಾರೆ. ಆ ಕಡೆ ಈ ಕಡೆ ಬಂದು ವಿಘ್ನೇಶ್ವರ ಸ್ವಾಮಿ ಮತ್ತು ಇನ್ನೊಂದು ದೇವರಿದೆ. ಇದು ಬಂದು ಇದು ರುದ್ರೇಶ್ವರ, ಅದು ಶಿವಲಿಂಗ. ಓಕೆ, ಲೆಫ್ಟಲ್ಲಿರೋದು ಶಿವಲಿಂಗ, ಮಧ್ಯದಲ್ಲಿರೋದು ರುದ್ರೇಶ್ವರ ಮತ್ತು ಲಾಸ್ಟಲ್ಲಿರೋದು ಇದು ಸುಬ್ರಹ್ಮಣ್ಯ ಸ್ವಾಮಿ ಲಾಸ್ಟಲ್ಲಿರೋದು. ಆ ಕಡೆ ಫುಲ್ಲು ರುದ್ರೇಶ್ವರ ಸ್ವಾಮಿ, ಮಧ್ಯದಲ್ಲಿ ಶಿವಲಿಂಗ ಮತ್ತು ಈ ಕಡೆ ಲೆಫ್ಟಲ್ಲಿ ಬಂದು ಇದು ಸುಬ್ರಹ್ಮಣ್ಯ ಸ್ವಾಮಿ ಇರೋದು. ಮತ್ತು ಇದು ದೇವಸ್ಥಾನದ ಮುಂದೆ ಇರೋಂಥ ಗರುಡಗಂಬ. ಸೊ ಇದಕ್ಕೂ ನಮಸ್ಕಾರ ಮಾಡಿಕೊಂಡು ನವಗ್ರಹ ಕೂಡ ಸುತ್ತಕೊಂಡು ಬಂದ್ವಿ. ಆಮೇಲೆ ಪ್ರಸಾದ ಕೊಟ್ಟರು. ಇದನ್ನು ತಿಂದ್ಕೊಂಡು ನಮ್ಮಮ್ಮನ ಕೇಳಿದೆ ಹೆಂಗಾಯ್ತು ದರ್ಶನ ಅಂತ. ತುಂಬ ಚೆನ್ನಾಗಾಯಿತು ಅಂತ ಅಂದರು. ನೆಕ್ಸ್ಟ್ ಬಂದಿದ್ದು ಇನ್ನೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಸರ್ಕಲ್ ಹತ್ರ ಇರೋದಿದು. ಇವ್ರು ಬಂದು ಪೂಜಾರಿ, ನಮಗೆ ಫಸ್ಟಿಂದನೂ ಪರಿಚಯ. ಅವರು ಮುಂಚೆ ನಮ್ಮನೆ ಹತ್ರ ಒಂದು ಟೆಂಪಲ್ಗೆ ಪೂಜೆ ಮಾಡ್ತಿದ್ರು. ಈಗ ಇವರು ಟೌನಿಗೆ ಶಿಫ್ಟ್ ಆಗಿದ್ದಾರೆ. ಈಗ ಇವರು ಅಲ್ಲಿ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾರೆ. ಆ ದೇವಸ್ಥಾನದ ಪಕ್ಕ ಈ ಥರ ಒಂದು ಬ್ಯಾನರ್ ಹಾಕಿದ್ರು, ಶಿವರಾತ್ರಿ ಮಹೋತ್ಸವ ಅಂತಂತ ಹೇಳಿ. ಒಳಗಡೆ 2 ಟೆಂಪಲ್ಸ್ ಇದೆ. ಅದು ಕೂಡ ಒಂದು ಶಿವಂದು, ಇನ್ನೊಂದು ಬೇರೆ ದೇವ್ರದ್ದು, ಹೆಣ್ಣು ದೇವರು ಅನಿಸುತ್ತೆ. ಸೊ ಮೊದಲಿಗೆ ಟೆಂಪಲ್ ಬರ್ತಿದ್ದಂತೆ ಈ ರೀತಿ ಎಲ್ಲ ಅಲಂಕಾರ ಮಾಡಿದರು. ಲೆಫ್ಟ್ ಸೈಡಲ್ಲಿ ಟೆಂಪಲ್ ರೈಟ್ ಸೈಡಲ್ಲಿ ಗಣೇಶ ಸ್ವಾಮಿ ಬೆಣ್ಣೆ ಅಲಂಕಾರ ಮಾಡಿದರು. ಹಾಗೆ ಫ್ರೂಟ್ಸ್ನ ಅಲ್ಲಲ್ಲಿ ಡಿಸೈನ್ ಆಗಿ ಮಾಡಿ ಜುವೆಲ್ ಥರ ಮಾಡಿದರು. ಅದನ್ನು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೆಕ್ಸ್ಟ್ ದೇವ್ರದ್ದು ಕೈ ಮುಕ್ಕೊಂಡು ನೆಕ್ಸ್ಟ್ ಈ ಕಡೆ ಮೇನ್ ಎಂಟ್ರೆನ್ಸ್ಗೆ ಹೋದಾಗ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ. ಯೆಲ್ಲೋ ಮತ್ತು ಆರೆಂಜ್ ಹೂದಲ್ಲೇ ಎಲ್ಲ ಅಲಂಕಾರ ಮಾಡಿದರು. ನಮ್ಮಮ್ಮ ನಂದಿ ಕಿವಿಲೇನೋ ಹೇಳ್ತಾ ಇದೆ ನೋಡಿ. ಈ ಥರ ಎಲ್ಲ ಅಲಂಕಾರ ಚೆನ್ನಾಗಿ ಮಾಡಿದರು. ಇವರು ಬಂದು ಈ ದೇವಸ್ಥಾನದ ಪೂಜಾರಿ. ಇಲ್ಲಿ ಇದು ಬಂದು ರುದ್ರೇಶ್ವರ ಸ್ವಾಮಿ ಅವರ ಭಕ್ತರು 3 ಜನ ಇದ್ರಂತೆ. ಯಾರು ಅಂತ ಅಂದರೆ ಒಂದು ಜಲರತ್ನ ಮುನಿಸ್ವಾಮಿ, ನೀಲರತ್ನ ಮುನಿಸ್ವಾಮಿ, ಹಾಗೆ ಇನ್ನೊಬ್ಬರು ಅವರ ಧರ್ಮಪತ್ನಿ. ಇವರು 3 ಜನ ಸಹ ರುದ್ರೇಶ್ವರ ಸ್ವಾಮಿಯವರ ಭಕ್ತರಂತೆ. ಸೊ ಅವ್ರನ್ನ ಜೀವಂತ ಸಮಾಧಿಯಾಗಿ ಮಾಡಿರೋ ಅಂಥದ್ದು. ಅಂದರೆ ಇವಾಗ ರಾಘವೇಂದ್ರ ಸ್ವಾಮಿ ಅವರು ನ್ಯಾಚುರಲ್ ಡೆತ್ ಅಲ್ಲ, ಅಂದರೆ ಜೀವಂತ ಸಮಾಧಿ ಆಗಿದ್ರಲ್ಲ. ಸೊ ಅದೇ ಥರ ಇವರು 3 ಜನ ಸಹ ಆಗಿರೋದು. ಆಮೇಲೆ ಇದಕ್ಕೆ ಸುಮಾರು 800 ವರ್ಷದ ಇತಿಹಾಸ ಇದೆಯಂತೆ. 800 ವರ್ಷದಿಂದ ಈ ರೀತಿ ಆಗಿರೋದು. ಸೊ ಅದ್ರ ನೆನಪಲ್ಲಿ ಈ ರೀತಿ ಒಂದು ಸಮಾಧಿನ ಮಾಡಿದ್ದಾರೆ. ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಟೆಂಪಲ್ ಪೂಜಾರಿ ಇದ್ದಾರಲ್ಲ, ಅವ್ರನ್ನ ಕೇಳಿ ತಿಳ್ಕೊಂಡು ಇದು ಮಾಡಿದ್ದು. ಸೊ ಹಿಂದೆ ಒಬ್ಬರು, ಮುಂದೆ ಒಬ್ಬರನ್ನ ಸ್ಥಾಪಿಸಿದ್ದಾರೆ. ಮತ್ತು ಸೈಡಲ್ಲಿ ಇವರು ಧರ್ಮಪತ್ನಿ ನಾಗಜಲರತ್ನ ಮುನಿಸ್ವಾಮಿ ಅಂತ. ಇವರು 3 ಜನ ರುದ್ರೇಶ್ವರ ಸ್ವಾಮಿಯ ಅಪಾರ ಭಕ್ತರು. ನೆಕ್ಸ್ಟು ಅಲ್ಲೇ ಒಂದು ನವಗ್ರಹ ಇದೆ. ಅದಕ್ಕೂ ಸಹ ತಿಳ್ಕೊಂಡು ಕೈ ಮುಕ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ನಂತರ ಆ ಮರಕ್ಕೆ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣ್ತಿತ್ತು, ಕೆಳಗಡೆ ಹಾಕಿದ್ದು ಲೈಟಿಂಗ್ಸ್. ನೆಕ್ಸ್ಟ್ ಎಂಟ್ರೆನ್ಸಿಂದ ಈಚೆ ಬಂದು
ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ಇದು ಬಂದು ನೆಲಮಂಗಲ ಟೌನು. ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ, ಇದು ಹೊಸದಾಗಿ ನೋಡೋರಿಗೆ ದಿಸ್ ಇಸ್ ನೆಲಮಂಗಲ ಟೌನ್. ಸೊ ಅಲ್ಲಿ ರೈಟ್ ಸೈಡು ಈ ಕಡೆ ಬಸವನಹಳ್ಳಿ ಹೋಗೋ ಸೈಡಲ್ಲಿ ಲೆಫ್ಟಿಗೆ ಒಂದು ಚಿಕ್ಕ ದೇವಸ್ಥಾನ ಇದೆ. ಅದು ಕೂಡ ರುದ್ರೇಶ್ವರ ಸ್ವಾಮಿ ದೇವಸ್ಥಾನನೇ ಅಂತ ಹೇಳ್ಬೋದು. ಎಲ್ಲ ಭಕ್ತರೆಲ್ಲ ತುಂಬ್ಕೊಂಬಿಟ್ಟಿದ್ರು ದೇವಸ್ಥಾನದಲ್ಲಿ. ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು. ಇದೇ ದೇವರು ನೋಡಿ, ಲಿಂಗ ಕಾಣಿಸ್ತಿದೆ ಅಲ್ವಾ, ಅದು ಸ್ವಾಮಿ ದೇವ್ರದ್ದು. ನೆಕ್ಸ್ಟು ಅಲ್ಲಿ ಕೂಡ ಪ್ರಸಾದ ಕೊಡ್ತಾಯಿದ್ರು, ಬೂಂದಿ ಮತ್ತು ಹಾಗೆ ಕಡಲೆ ಉಸ್ಲಿನೂ ಸಹ ಕೊಟ್ಟರು ತಗೊಂಡು. ಹಾಗೆ ಒಂದು ಸಣ್ಣದಾಗಿ ಶಾಪಿಂಗ್ ಇತ್ತು. ಶಾಪಿಂಗ್ ಮುಗಿಸ್ಕೊಂಡು ನಾವು ಬಂದಿದ್ದು ಗಾರ್ಡನ್ ರೆಸ್ಟೋರೆಂಟ್ಗೆ. ಸಾಕಾಗಿತ್ತು. ಸೊ ಹಾಗಾಗಿ ಏನಾದರೂ ತಿನ್ನೋಣ ಅಂತಂತ ಹೇಳಿ ಗಾರ್ಡನ್ ರೆಸ್ಟೋರೆಂಟ್ಗೆ ಬಂದ್ವಿ. ಬಂದಾದಮೇಲೆ ನಾನು ಒಂದು ರೋಟಿ ಕರಿ ಆರ್ಡರ್ ಮಾಡಿಕೊಂಡೆ. ಹಾಗೆ ಒಂದು ವೆಜ್ ಫ್ರೈಡ್ ರೈಸ್ನ ಆರ್ಡರ್ ಮಾಡಿದ್ವಿ. ಸೊ ಇವತ್ತು ದೇವ್ರದಲ್ವ, ಏನೋ ನಾನ್ ವೆಜ್ ತಿನ್ನೋಂಗಿಲ್ಲ. ಸೊ ಹಾಗಾಗಿ ಡಯಟ್ ಸಹ ಇರೋಂಗಿಲ್ಲ, ಉಪವಾಸ ಸಹ ಇರೋಂಗಿಲ್ಲ. ಯಾಕೆಂತಂದು ಹೇಳಿದ್ರೆ ಇದು ಏನೋ ಹೆಲ್ತ್ ಕಂಡೀಷನ್ಸ್ ಇದೆ ಅಂತ ಹೇಳಿದ್ನಲ್ಲ. ಸೊ ಹಾಗೆ ಒಂದು ಮಶ್ರೂಮ್ ಕಬಾಬ್ ತೊಗೊಂಡು ನೆಕ್ಸ್ಟ್ ಮನೆ ಕಡೆ ಹೊಂಟ್ವಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.